So in the problem first we have to identify in which method that we have to solve the problem na ಯಾವ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕು ಅಂತ. ಹಿಯರ್ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್ ದಟ್ ಈಸ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕು. ಯಾಕಂದರೆ ಇಲ್ಲಿ ಅಸೆಟ್ಸು ಶಿವ ಲಿಮಿಟೆಡ್ದು ಅಸೆಟ್ಸು ರಿಯಲೈಸ್ ಆಗ್ತಿದೆ. ಒಂದೇ ಒಂದು ಅಸೆಟ್ಸ್ ರಿಯಲೈಸ್ ಆದರೂ ದಟ್ ಈಸ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. And the second thing, under which method that we have to calculate the purchase consideration ಇಲ್ಲಿ number of shares ಕೊಟ್ಟಿಲ್ಲ. ಸೊ ಹಾಗಾಗಿ ಪರ್ಚೇಸ್ ಕನ್ಸಿಡರೇಷನ್ ಟು ಬಿ ಕ್ಯಾಲ್ಕುಲೇಟೆಡ್ ಅಂಡರ್ ದ ನೆಟ್ ಅಸೆಟ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ ಅಸೆಟ್ ಮೆಥಡ್. ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಟೇಕನ್ ಓವರ್ ದಟ್ ಈಸ್ ಶಿವ ಲಿಮಿಟೆಡ್ ಆ್ಯಂಡ್ ಕುಮಾರ್ ಲಿಮಿಟೆಡ್. ಸೊ ಕುಮಾರ್ ಲಿಮಿಟೆಡ್ದೆಲ್ಲ ಬುಕ್ ವ್ಯಾಲ್ಯೂಗೆ ಟೇಕ್ ಓವರ್ ಮಾಡ್ತಿದ್ದಾರೆ. ಶಿವ ಲಿಮಿಟೆಡ್ದು ಎಕ್ಸೆಪ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ದೇ ಹ್ಯಾವ್ ಟೇಕನ್ ಓವರ್ 10% ರೆಡ್ಯೂಸ್ಡ್ ವ್ಯಾಲ್ಯೂ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ಬುಕ್ ವ್ಯಾಲ್ಯೂಗೆ ಟೇಕ್ ಓವರ್ ಮಾಡ್ತಿದ್ದಾರೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ದಟ್ ಇಸ್ 60,000 ಟು ಬಿ ಕನ್ಸಿಡರ್ಡ್. ಪ್ಲಾಂಟ್ ಆ್ಯಂಡ್ ಮಿಷನರಿ ದಿಸ್ ಇಸ್ ದ ಬುಕ್ ವ್ಯಾಲ್ಯೂ ದೇ ಹ್ಯಾವ್ ಟೇಕನ್ ಓವರ್ 10% ರೆಡ್ಯೂಸ್ಡ್ ವ್ಯಾಲ್ಯೂ. ಸೊ ಹಾಗಾಗಿ 90% ಅಂತ ಕನ್ಸಿಡರ್ ಮಾಡಿದೆ. ಬಟ್ ಕುಮಾರ್ ಲಿಮಿಟೆಡ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಇಸ್ ಟೇಕನ್ ಓವರ್ ಅಟ್ ದ ಬುಕ್ ವ್ಯಾಲ್ಯೂ. Stock 32,000 again that is taken over at reduced value and Kumar Limited is taken over at the book value. Even debtors also. But cash or ಏನೇ assets realized value ತೊಗೊಂಡೋದ್ರು. ಸೊ ಬಟ್ ಕ್ಯಾಶ್ ದಟ್ they have to take over at the book ವ್ಯಾಲ್ಯೂಗೆ ಟೇಕ್ ಓವರ್ ಮಾಡಬೇಕಾಗತ್ತೆ. ಯಾಕಂದರೆ ಕ್ಯಾಶ್ಗೆ ರಿಯಲೈಸ್ಡ್ ವ್ಯಾಲ್ಯೂ ಇರಲ್ಲ. ಕ್ಯಾಶ್ ನನ್ನ ಹತ್ರ ಇದ್ರೂ 6,000 ನಿಮ್ಮ ಕೈಗೆ ಬಂದ್ರೂ 6,000 ಅದು ರಿಯಲೈಸ್ ಆಗಲ್ಲ ಕ್ಯಾಶು. ಸೊ ಹಾಗಾಗಿ ಅವರೇನೇ ಕೊಟ್ಟಿದ್ರು ದಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಕ್ಯಾಶ್. ಆಲ್ವೇಸ್ ದ ಕ್ಯಾಶ್ ಇಸ್ ಟೇಕನ್ ಓವರ್ ಅಟ್ ದ ಬುಕ್ ವ್ಯಾಲ್ಯೂಗೆ ಟೇಕ್ ಓವರ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಬುಕ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡ್ಕೊಂಡಿರೋದು. ಬಟ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಹಾಗಲ್ಲ, ದಟ್ ಯು ಕ್ಯಾನ್ ಪೇ ಲೆಸ್ ಆರ್ ಯು ಕ್ಯಾನ್ ಪೇ ಮೋರ್. ಬಟ್ ಕ್ಯಾಶ್ ನನ್ನ ಹತ್ರ ಇದ್ರು 6,000 ಅವ್ರು ನಿಮ್ಮ ಹತ್ರ ಇದ್ರು 6,000 ಆಗುತ್ತೆ. ಸೊ ದಟ್ಸ್ ವೈ ಆಲ್ವೇಸ್ ದ ಕ್ಯಾಶ್ ಇಸ್ ಟೇಕನ್ ಓವರ್ ಅಟ್ ದ ಬುಕ್ ವ್ಯಾಲ್ಯೂ. So which are the liabilities that they can take over? Debentures, employee provident fund and trade creditors. These are only the liabilities and the remaining things that is given in the problem are the shareholders fund. So normally ನಾವೇನು ಮಾಡ್ತಿದ್ವಿ, assets minus liabilitiesನ ಪರ್ಚೇಸ್ ಕನ್ಸಿಡರೇಷನ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಬಟ್ ಹಿಯರ್ ದಟ್ ಈಸ್ ಕಾಲ್ಡ್ ಎಸ್ ಎ ವ್ಯಾಲ್ಯೂ ಆಫ್ ದ ಬಿಸ್ನೆಸ್. ಆನ್ ದಿಸ್ ದೇ ಆರ್ ಪೇಯಿಂಗ್ ದ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ದಟ್ಸ್ ವೈ ದಿಸ್ ಇಸ್ ವ್ಯಾಲ್ಯೂ ಆಫ್ ಬಿಸ್ನೆಸ್. Goodwill at 5% on the value of the business. Assets minus liabilities is the value of the business. On that we have to calculate the goodwill at 5%. On this, that is 2,52,000 into 5%, 1,20,000 into 5%, that is the goodwill. This is the purchase consideration. How they are discharging the purchase consideration? The entire purchase consideration is discharged in the form of equity share capital. Next, ledger accounts in the books of Shiva Limited and Kumar Limited. So for preparing the ledger accounts ನ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಬುಕ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಓಪನಿಂಗ್ ಇಂಟ್ರೆಸ್ಟಿಗೆ ಮಾತ್ರ ರಿಯಲೈಸ್ಡ್ ವ್ಯಾಲ್ಯೂಸ್, ಪರ್ಚೇಸ್ ಕನ್ಸಿಡರೇಷನ್ ಓಪನಿಂಗ್ ಇಂಟ್ರೆಸ್ಟ್ಗೆ ರಿಯಲೈಸ್ಡ್ ವ್ಯಾಲ್ಯೂಸ್ ಬರುತ್ತೆ. ಬಟ್ ದ ಲೆಡ್ಜರ್ ಅಕೌಂಟ್ಸ್ಗೆ ನಾವು ಯಾವಾಗಲೂ ಬುಕ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಬೇಕು. ವಿ ಹ್ಯಾವ್ ಟು ಕನ್ಸಿಡರ್ ಆಲ್ ಸೇಲೆಬಲ್ ಅಸೆಟ್ಸ್. ಏನಾದ್ರು ಟೇಕ್ ಓವರ್ ಮಾಡ್ತಿದ್ದಾರೆ ಅಂದರೆ ಎಲ್ಲ ಸೇಲೆಬಲ್ ಅಸೆಟ್ಸ್ನ ಟೇಕ್ ಓವರ್ ಮಾಡಬೇಕಾಗತ್ತೆ. ಸೊ ಈಗ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಸೊ ಇಲ್ಲಿ ನೋಡಿ ನಾವು ಪ್ಲಾಂಟ್ ಆ್ಯಂಡ್ ಮಿಷನರಿ ಕೂಡ ಬುಕ್ ವ್ಯಾಲ್ಯೂನೇ ಕನ್ಸಿಡರ್ ಮಾಡಿದ್ದೀವಿ. ಇಲ್ಲಿ ಬುಕ್ ವ್ಯಾಲ್ಯೂಸ್ನೇ ಕನ್ಸಿಡರ್ ಮಾಡಬೇಕಾರದು. ಸ್ಟಾಕ್, ಡೆಟಾರ್ಸ್ ಆ್ಯಂಡ್ ದ ಕ್ಯಾಶ್, ಹಿಯರ್ ದೇ ಹ್ಯಾವ್ ಟೇಕನ್ ಓವರ್ ಆಲ್ ದ ಅಸೆಟ್ಸ್. ಸೊ ಲಯಬಿಲಿಟೀಸಲ್ಲಿ ಏನೇನು ತೊಗೊಂಡು ಹೋಗ್ಬೋದು? ಡಿಬೆಂಚರ್ಸ್, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್, trade creditors. These are the liabilities that they can take over. Along with that we have to consider purchase consideration. Which is the purchase consideration? Shivkumar Limited is the purchase consideration. Then total ಮಾಡಿ balance ಮಾಡಬೇಕಾಗುತ್ತೆ. This is the profit of Kumar Limited and this is the loss of Shiva Limited. These two are the balancing figures. Balancing amount to be transferred to equity shareholders account. And the next thing that is Shivkumar Limited. So realization account ಅಲ್ಲಿ ಏನಾಗಿದೆ? By Shivkumar Limited account, SK nothing but Shivkumar Limited account. In Shivkumar Limited account it is to realization account. How they are discharging the PC? They are discharging the PC in the form of equity share capital. The same thing to be considered by equity shareholders account. Then equity shareholders account. So ಏನೇನೆಲ್ಲ ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರಲ್ಲ, now those all the things to be transferred to equity shareholders account. This is capital, reserve fund, dividend equalization and fund and profit and loss account. Liability side ಅಲ್ಲಿ ಇದಿಷ್ಟು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಲ್ಲ. ಸೊ ಅದನ್ನೆಲ್ಲನೂ ನಾವು ಇವಾಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಆಸ್ ಶೇರ್ ಹೋಲ್ಡರ್ಸ್ ಫಂಡ್. ಎಲ್ಲನೂ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕರಿತೀವಿ.
ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟಲ್ಲಿ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್, ಯಾರ್ದು? ಕುಮಾರ್ ಲಿಮಿಟೆಡ್ದು. ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್. ಅಗೇನ್ ಇನ್ ದ ಸೇಮ್ ರಿಯಲೈಸೇಷನ್ ಅಕೌಂಟ್ ಇಟ್ ಈಸ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಲ್ಲಿ ಟು ರಿಯಲೈಸೇಷನ್ ಅಕೌಂಟ್. ಇನ್ ಶಿವಕುಮಾರ್ ಲಿಮಿಟೆಡ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಟು ಈಕ್ವಿಟಿ ಶೇರ್ಸ್ ಇನ್ ಶಿವಕುಮಾರ್ ಲಿಮಿಟೆಡ್ ಅಕೌಂಟ್. ಸೊ ಟೋಟಲ್ ಮಾಡಿ ಟ್ಯಾಲಿ ಆಗುತ್ತೆ. ಸೊ ಟ್ಯಾಲಿ ಆಯಿತು ಅಂದರೆ ನಿಮಗೆ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ. ಟ್ಯಾಲಿ ಆಗಲಿಲ್ಲ ಅಂದರೆ ಕ್ಯಾಶ್ ಅಕೌಂಟ್ ಅಂತ ಮಾಡಿ ದೆನ್ ವಿ ಹ್ಯಾವ್ ಟು ಪ್ರಿಪೇರ್ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ನ ಮಾಡಬೇಕಾಗುತ್ತೆ. ದೆನ್ ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಪರ್ಚೇಸಿಂಗ್ ಕಂಪನಿ. ವಿಚ್ ಇಸ್ ದ ಪರ್ಚೇಸಿಂಗ್ ಕಂಪನಿ? ಶಿವಕುಮಾರ್ ಲಿಮಿಟೆಡ್. ಫಸ್ಟ್ ಎಂಟ್ರಿ ಫಾರ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ವಾಟ್ ಈಸ್ ಡ್ಯೂ? Purchase consideration. To whom it is due? That is for liquidating company. Which are the two liquidating companies? Shivkumar Shiva Limited and Kumar Limited. So here purchase consideration is considered as business purchase to Shiva Limited account to Kumar Limited account. Then take for the next entry for assets and liabilities taken over. So for here we have to consider realized values. Realized values na consider ಮಾಡ್ತೀವಿ. Plant and machinery, ಸೊ ರಿಯಲೈಸ್ಡ್ ವ್ಯಾಲ್ಯೂ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬುಕ್ ವ್ಯಾಲ್ಯೂಗೆ ಟೇಕ್ ಓವರ್ ಆಗ್ತಿದೆ. ಸ್ಟಾಕ್, ಡೆಟಾರ್ಸ್ ಆ್ಯಂಡ್ ಕ್ಯಾಶ್. ಸೊ ನೀವು ಇಲ್ಲೇನು ಪಿ ಸಿ ಕ್ಯಾಲ್ಕುಲೇಷನಿಗೆ ತೊಗೊಂಡಿದ್ದೀರಾ ವ್ಯಾಲ್ಯೂಸು, ದ ಸೇಮ್ ಥಿಂಗ್ ಟು ಬಿ ಕನ್ಸಿಡರ್ಡ್ ಫಾರ್ ದ ಓಪನಿಂಗ್ ಎಂಟ್ರೀಸ್. ಓಪನಿಂಗ್ ಎಂಟ್ರೀಸ್ಗೆ ಕನ್ಸಿಡರ್ ಮಾಡಬೇಕಾಗತ್ತೆ. ಆ್ಯಂಡ್ ದಿಸ್ ಇಸ್ ದ ಗುಡ್ ವಿಲ್. ಸೊ ಇದು ಗುಡ್ ವಿಲ್ ಆಮೇಲೆ ಕನ್ಸಿಡರ್ ಮಾಡಬೇಕಾಗತ್ತೆ. ದೆನ್ ಡಿಬೆಂಚರ್ಸ್, ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ಕ್ರೆಡಿಟಾರ್ಸ್. ಅಲಾಂಗ್ ವಿತ್ ದಿಸ್ ವಿ ಹ್ಯಾವ್ ಟು ಕನ್ಸಿಡರ್ ಬಿಸ್ನೆಸ್ ಪರ್ಚೇಸ್. ಸೊ ನಿಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, ಸೊ ಡೆಬಿಟ್ ಸೈಡು ಕಡಿಮೆ ಬರುತ್ತೆ. ಸೊ ಡೆಬಿಟ್ ಸೈಡ್ನ ನೀವೇನಂತ ಇದು ಮಾಡ್ತೀರಾ? ಗುಡ್ ವಿಲ್ ಅಂತ ಕನ್ಸಿಡರ್ ಮಾಡ್ತೀರಾ. ನೀವು ನೆಟ್ ಅಸೆಟ್ ಮೆಥಡಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಏನು ಗುಡ್ ವಿಲ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ಅಂದರೆ ಪಿ ಸಿ ಕ್ಯಾಲ್ಕುಲೇಷನಲ್ಲಿ ಏನು ಗುಡ್ ವಿಲ್ ಇರುತ್ತೆ ಸೇಮ್ ಬರುತ್ತೆ. ಸೊ ಪಿ ಸಿ ಕ್ಯಾಲ್ಕುಲೇಷನಲ್ಲಿ ಗುಡ್ ವಿಲ್ ನೋಡಿ ಎಷ್ಟಾಗುತ್ತೆ? ಎರಡು ಆ್ಯಡ್ ಮಾಡಿದ್ರೆ 18,600. ಅದೇ ನಿಮಗೆ ಬ್ಯಾಲೆನ್ಸಿಂಗ್ ಅಮೌಂಟ್ ಆಗುತ್ತೆ. ದೆನ್ so we have to discharge the purchase consideration. To whom we are discharging? Shiva Limited and Kumar Limited. How we are discharging the PC? In the form of equity share capital and debentures. Same amount of debentures ಆಗಿ ಕನ್ವರ್ಟ್ ಆಗ್ತಿದೆ. ಡಿಬೆಂಚರ್ಸ್ ಆಫ್ ಶಿವ ಲಿಮಿಟೆಡ್ ಅಕೌಂಟ್ ಎಟ್ ಆರ್ ಟು ಡಿಬೆಂಚರ್ಸ್ ಆಫ್ ಶಿವಕುಮಾರ್ ಲಿಮಿಟೆಡ್ ಅಕೌಂಟ್. ಅಂದರೆ ಸೇಮ್ ಡಿನಾಮಿನೇಷನ್ಗೆ ಕನ್ವರ್ಟ್ ಆಗ್ತಿದೆ. ಸೊ ಅದಕ್ಕೆ ಡೈರೆಕ್ಟಾಗಿ ಕನ್ಸಿಡರ್ ಮಾಡ್ಕೊಳ್ಳಿ. ದೆನ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದಾಗ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಬರೀ ಓಪನಿಂಗ್ ಎಂಟ್ರೀಸ್ ಅಷ್ಟೇ ಕನ್ಸಿಡರ್ ಮಾಡ್ತೀರಾ. ಬಿಕಾಸ್ ಅದೊಂದೇ ನಿಮಗೆ ಶಿವಕುಮಾರ್ ಲಿಮಿಟೆಡ್ದು ಇನ್ಫಾರ್ಮೇಷನ್ ಇರೋದು. ಫಸ್ಟ್ ನಿಮಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ಜರ್ನಲ್ ಎಂಟ್ರಿಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೆಕೆಂಡ್ ಎಂಟ್ರಿಲಿ ಇದೆ ನೋಡಿ, ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ದೆನ್ ಡಿಬೆಂಚರ್ಸ್, ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ಟ್ರೇಡ್ ಕ್ರೆಡಿಟರ್ಸ್, ಇದಿಷ್ಟು ಕನ್ಸಿಡರ್ ಮಾಡಿ. ದೆನ್ ಸೆಕೆಂಡ್ ಎಂಟ್ರಿಯಲ್ಲಿ ಇದೆ ಅಲ್ವಾ ಕಂಪ್ಲೀಟ್ ಅಸೆಟ್ಸ್ನ ಅಸೆಟ್ ಸೈಡಲ್ಲಿ ಬರ್ಕೊಳ್ಳಿ. ಸೊ ಟ್ಯಾಲಿ ಆಗುತ್ತೆ.